ನಮಸ್ತೆ. ಇದು ಭಾನುವಾರದ ಗುರುಪೂರ್ಣಿಮೆ ದಿವಸದ ಲಾಗ್. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿ, ನಮ್ಮ ರಾಯರಿಗೆ ವಿಶೇಷವಾಗಿ ಅಲಂಕಾರ ಮಾಡಿ, ರಾಯರ ಮುಖದ ಖುಷಿಯನ್ನು ನೋಡೋದೇ ಒಂದು ನಮ್ಮ ಭಾಗ್ಯ. ನಂತರ ದೇವಸ್ಥಾನಕ್ಕೆ ನಾನು ಅಮ್ಮ ಹೊರಟ್ವಿ. ಅಲ್ಲಿ ದೇವರಿಗೆ ಅಲಂಕಾರ ಮಾಡಲಿಕ್ಕೆಲ್ಲ ತಯಾರಿ ಆಗ್ತಿತ್ತು. ನಮ್ಮ ಪುಣ್ಯ ಏನಂದರೆ ಸುದರ್ಶನ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯಲ್ಲಿ ಏರ್ಪಡಿಸಲಾಗಿತ್ತು. ಅಮ್ಮ ನಾನು ಇಬ್ಬರು ಪೂಜೆ ಕೂತ್ಕೊಂಡ್ವಿ. ಅಲ್ಲಿ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ಸ್ವಾಮಿಯ ಒಂದು ರೂಪ ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ತುಂಬ ಚೆನ್ನಾಗಿ ಮಾಡಿದರು. ನಮ್ಮ ಭಾಗ್ಯ ಏನಂದರೆ ಸತ್ಯನಾರಾಯಣ ಪೂಜೆ ನಮಗೆ ಸಿಕ್ಕಿರೋದು. ನಂತರ ಅಲ್ಲಿ ಸುದರ್ಶನ ಹೋಮ ಸ್ಟಾರ್ಟ್ ಆಯಿತು. ನಾವು ಹೋಗಿ ಹೋಮಕ್ಕೆ ಕೂತ್ಕೊಂಡು ನಮ್ಮ ಇಷ್ಟಾರ್ಥವನ್ನು ಕೇಳಿಕೊಂಡು ಆ ಹೋಮ ಕುಂಡದಲ್ಲಿ ಬಿಳಿ ಸಾಸಿವೆಯನ್ನು ಹಾಕ್ಲಿಕ್ಕೆ ಹೇಳಿದರು, ಹಾಕ್ತು. ಆಮೇಲೆ ಸತ್ಯನಾರಾಯಣ ಸ್ವಾಮಿಯ 5 ಅಧ್ಯಾಯಗಳನ್ನು ಬೋಧನೆ ಮಾಡಲಿಕ್ಕೆ ಪುರೋಹಿತರು ಸ್ಟಾರ್ಟ್ ಮಾಡಿದ್ರು. ತುಂಬ ಸೊಗಸಾಗಿ ಹೇಳಿದರು ಸತ್ಯನಾರಾಯಣ ಪೂಜೆಯ ಮಹತ್ವವನ್ನು. ನಂತರ ಸ್ವಾಮಿಗೆ ಮಹಾಮಂಗಳಾರತಿ ಮಾಡಲಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು. ನಂತರ ಸ್ವಾಮಿಯ ಪ್ರಸಾದವನ್ನು ಕೊಟ್ಟರು, ಸತ್ಯನಾರಾಯಣ ಸ್ವಾಮಿ ಪ್ರಸಾದನ. ನಂತರ ಮಹಾಪ್ರಸಾದ ವಿನಿಯೋಗ ಆಗ್ತಿತ್ತು. ಹೋಗಿ ನಾವು ಅದನ್ನು ತಗೊಂಡ್ವಿ. ನಂತರ ತಾಯಿಗೆ ಪ್ರದಕ್ಷಿಣೆಯನ್ನು ಹಾಕಿ ನಮ್ಮ ಪಯಣ ಮನೆ ಕಡೆ ಸಾಗಿತ್ತು. ನಮಸ್ತೆ, ಮತ್ತೆ ಸಿಗೋಣ.